ನಾಮಪತ್ರ ಹಿಂಪಡೆಯಲು ಮುದ್ದಹನುಮೇಗೌಡ ಸಮ್ಮತಿಸಿದ್ದಾರೆ. ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಸ್ಪಷ್ಟನೆ ಇದು. ನಾಮಪತ್ರವನ್ನು ಹಿಂಪಡೆಯುವುದಕ್ಕೆ ತುಮಕೂರಿನಲ್ಲಿ ಮುದ್ದಹನುಮೇಗೌಡ ಅವರು ಒಪ್ಪಿಕೊಂಡಿದ್ದಾರೆ. ಅವರಿಗೆ ಅನ್ಯಾಯವಾಗಿರುವುದು ನಿಜ, ಅದನ್ನು ಸರಿಪಡಿಸಲಾಗುತ್ತೆ ಮುಂದಿನ ದಿನಗಳಲ್ಲಿ. ಅವ್ರಿಗೇನು ಅನ್ಯಾಯ ಆಗಿದೆ ಅದಕ್ಕೆ ಸರಿಯಾದಂಥ ಒಂದು ಸೂಕ್ತ ಸ್ಥಾನಮಾನ ಇರಬಹುದು. ಅದರ ಬಗ್ಗೆ ನಾವು ಈಗಾಗಲೇ ಯೋಚನೆ ಮಾಡಿದ್ದೀವಿ. ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅನ್ಯಾಯವಾಗಿರುವುದು ನಿಜ, ಅದನ್ನು ಸರಿಪಡಿಸ್ತೇವೆ. ಕಳೆದ ಬಾರಿ ಸುಮಾರು ಒಂದು 74,000 ಮತಗಳ ಅಂತರದಿಂದ ಗೆದ್ದಿದ್ರು. 4.25 ಲಕ್ಷ ಮತವನ್ನು ಗೆದ್ದಿದ್ದು ಪಡೆದಿದ್ದಲ್ಲಿ. ಹಾಗಾಗಿ ಸಹಜವಾಗಿ ಅವರಿಗೆ ಆಕ್ರೋಶ ಇದ್ದೇ ಇರುತ್ತೆ. ಸಿಟ್ಟಿಂಗ್ MP ಸ್ಥಾನಕ್ಕೆ ಬೇರೆಯವ್ರನ್ನ ತಂದು ಕೂರಿಸಿದಾಗ ಅಥವಾ ಬೇರೆಯವರಿಗೆ ಟಿಕೆಟ್ ಕೊಟ್ಟಾಗ. ಆದರೆ ಆ ಅನ್ಯಾಯಕ್ಕೆ ಸರಿಯಾದಂಥ ಸ್ಥಾನಮಾನ ಅದನ್ನು ನಾವು ಸರಿ ಮಾಡ್ತೀವಿ. ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿರೋದು ನಾಮಪತ್ರ ಹಿಂಪಡೆಯೋದಕ್ಕೆ ಈಗ ಮುದ್ದಹನುಮೇಗೌಡರು ಸಮ್ಮತಿಯನ್ನ ಸೂಚಿಸಿದ್ದಾರೆ ಅನ್ನೋದು. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು ಇದು. ಮುದ್ದಹನುಮೇಗೌಡ ಈಗಾಗಲೇ ಒಪ್ಪಿದ್ದಾರೆ. ಈಗಾಗಲೇ ದಿನೇಶ್ ಗುಂಡೂರಾವ್ ಮತ್ತು ಪರಮೇಶ್ವರ್ ಅವರು ಹೋಗಿ ಮಾತನಾಡಿದ ನಂತರ ಅವರು ಸಮ್ಮತಿಸಿದ್ದಾರೆ. ಹಾಗಾಗಿ ಅವರಿಗೆ ಅನ್ಯಾಯ ಆಗಿದೆ, ಅದು ನಿಜ. ಅದಕ್ಕೋಸ್ಕರ ಏನೇನು ಮಾಡಬೇಕು ಅವರಿಗೆ ನ್ಯಾಯವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಅದರ ಬಗ್ಗೆ ಈಗಾಗಲೇ ಚಿಂತನೆಯನ್ನು ನಡೆಸಿದೆ. ಹಾಗಾಗಿ ಯಾವುದೇ ರೀತಿಯಾಗಿ ಹತಾಶರಾಗೋದು ಬೇಡ ಮುದ್ದಹನುಮೇಗೌಡರು. ಜೊತೆಗೆ ಅವರ ಬೆಂಬಲಿಗರು, ಕಾರ್ಯಕರ್ತರು ಅನ್ಯಾಯ ಆಗಿರೋದು ನಿಜ. ಆದರೆ ಮೈತ್ರಿಯ ಪ್ರಕಾರ ತುಮಕೂರನ್ನ JDSಗೆ ನಾವು ಬಿಟ್ಕೊಟ್ಟಿದ್ದೇವೆ. ಅದಕ್ಕೋಸ್ಕರ ನಾವೀಗ ಅದನ್ನು ಪರಿಪಾಲಿಸಲೇಬೇಕು. ಮುದ್ದಹನುಮೇಗೌಡರ ಆಕ್ರೋಶ ಸಹಜ, ಆದರೆ ಆ ಒಂದು ಅನ್ಯಾಯಕ್ಕೆ ನಾವು ಸೂಕ್ತವಾದಂತಹ ಒಂದು ಉತ್ತರವನ್ನು ಕೊಡ್ತೀವಿ ಅಥವಾ ಒಂದು ಭರವಸೆಯನ್ನು ಈಗ ನೀಡಿದ್ದೇವೆ ಅಂತ ಹೇಳಿದ್ದಾರೆ. ಓಕೆ, ರಾಮ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ. ರಾಮ್, ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಬಹಳ ಭರವಸೆಯಿಂದ ಹೇಳ್ತಿದ್ದಾರೆ. ಈಗಾಗಲೇ ಹನುಮೇಗೌಡರು ಇನ್ನಷ್ಟೇ ಅನೌನ್ಸ್ ಮಾಡಬೇಕು. ಏನಂದ್ರು ಮಾಜಿ ಸಿಎಂ ಅಂತಲ್ಲಿ? ಅವಿನಾಶ್, ಸಾಕಷ್ಟು ಕುತೂಹಲ ಕೇಳಿಸಿದಂತಹ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮುದ್ದಹನುಮೇಗೌಡರು ನಾಮಪತ್ರನ ವಾಪಸ್ ತೆಗೆದುಕೊಳ್ತಾರೋ ಇಲ್ವೋ ಅನ್ನೋದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಅವರು ತೆಗೆದುಕೊಳ್ತಾರೆ ಅಂತ ನನ್ನ ಬಳಿ ಹೇಳಿದ್ದಾರೆ. ಹೀಗಾಗಿ ಅವರು ವಾಪಸ್ ಪಡಿತಾರೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಆ ಒಂದು ಕ್ಷೇತ್ರದಲ್ಲಿ ಮುದ್ದಹನುಮೇಗೌಡರಿಗೆ ಅನ್ಯಾಯವಾಗಿದ್ದು, ಹೀಗಾಗಿ ಅವರನ್ನ ಕರೆದು ನಾನು ಮಾತನಾಡಿದ್ದೇನೆ, ತಮಗೆ ಅನ್ಯಾಯವಾಗಿದೆ, ಆದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡ್ತೇವೆ ಅಂತೇಳಿ ಭರವಸೆಯನ್ನ ನೀಡಲಾಗಿದೆ. ಹೀಗಾಗಿ ಮುದ್ದಹನುಮೇಗೌಡರು ತಮ್ಮ ನಾಮಪತ್ರವನ್ನ ವಾಪಸ್ಸು ಪಡೆದುಕೊಳ್ತಾರೆ ಅಂತೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಉಂಟಾಗಿದ್ದಂತಹ ಗೊಂದಲ, ಅಂದ್ರೆ ಪ್ರಮುಖವಾಗಿ ಇದ್ದಂಥದ್ದು ಕಾಂಗ್ರೆಸ್ ಮತ್ತೆ JDS ಮೈತ್ರಿ ಆದ್ರೂ ಸಹ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಸ್ಪರ್ಧೆಯಿಂದಾಗಿ ಮಾಜಿ ಪ್ರಧಾನಿ HD ದೇವೇಗೌಡರಿಗೆ ಸಾಕಷ್ಟು ಇರಿಸುಮುರುಸು ಉಂಟಾಗಿತ್ತು. ಅಂದ್ರೆ ಆ ಮೈತ್ರಿಯಲ್ಲಿ ಕೆಲಸ ಮಾಡ್ತದ ಇಲ್ಲ ಕುಸ್ತಿ ಆಗ್ತದ ಅನ್ನೋ ಒಂದು ಕುತೂಹಲ ಹೆಚ್ಚಾಗಿತ್ತು. ಇದೀಗ ಏನು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೇ ಸ್ಪಷ್ಟಪಡಿಸಿದ್ರಿಂದಾಗಿ ಮುದ್ದಹನುಮೇಗೌಡರು ತಮ್ಮ ನಾಮಪತ್ರವನ್ನ ವಾಪಸ್ಸು ತೆಗೆದುಕೊಳ್ಳೋದು ಸ್ಪಷ್ಟವಾಗಿದೆ. ಅವಿನಾಶ್, ಧನ್ಯವಾದ ರಾಮ್ ಮಾಹಿತಿಗಾಗಿ. ಇದು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಈಗಾಗಲೇ ಮೈಸೂರಿನಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಮುದ್ದಹನುಮೇಗೌಡನವ್ರನ್ನ ಆಲ್ರೆಡಿ ಕನ್ವಿನ್ಸ್ ಮಾಡಿದ್ದೀವಿ, ಅವರು ಆಲ್ರೆಡಿ ಒಪ್ಕೊಂಡಿದ್ದಾರೆ, ನಾಮಪತ್ರವನ್ನು ಹಿಂಪಡಿತಾರೆ. ಹಾಗಾಗಿ ತುಮಕೂರಿನಲ್ಲಿ ಏನು ಬಂಡಾಯ ಆಗಿತ್ತು ಅದು ಸದ್ಯಕ್ಕೆ ಶಮನ ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಜೊತೆಗೆ ಇವತ್ತು ನಮ್ಮ ನಾಯಕರು ಹೋಗಿ ಮಾತನಾಡಿದ್ದಾರೆ. ಆ ಮಾತುಗಳಿಗೆ ಈಗಾಗಲೇ ಕನ್ವಿನ್ಸ್ ಆಗಿದ್ದಾರೆ. ಓಕೆ, ಸದ್ಯಕ್ಕೆ ನಾಮಪತ್ರವನ್ನು ವಾಪಸ್ ಪಡೆಯುವಂಥ ನಿರ್ಧಾರಕ್ಕೆ ಮುದ್ದಹನುಮೇಗೌಡರು ವಾಪಸ್ ತಗೋತಾರೆ. ನಾನು ನಿನ್ನೆ ಮಾತಾಡಿದ್ದೀನಿ, ಏನು ಹೇಳಿಲ್ಲ ಅವರಿಗೆ. ನೀವು ಕಾಂಗ್ರೆಸ್ನ MP ಆಗಿದ್ದವರು, ಈಗ ನಿಮಗೆ ಅನ್ಯಾಯ ಆಗಿದೆ ನಿಜ, ಮುಂದೆ ಅನ್ಯಾಯ ಸರಿಪಡಿಸ್ತಕ್ಕಂಥದ್ದು ಏನಾದ್ರು ಮಾಡೋಣ, ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೆ. ಮುದ್ದಹನುಮೇಗೌಡರು ವಾಪಸ್ ತಗೋತಾರೆ. ನಾನು ನಿನ್ನೆ ಮಾತಾಡಿದ್ದೀನಿ, ಏನು ಹೇಳಿಲ್ಲ ಅವರಿಗೆ. ನೀವು ಕಾಂಗ್ರೆಸ್ನ MP ಆಗಿದ್ದವರು, ಈಗ ನಿಮಗೆ ಅನ್ಯಾಯ ಆಗಿದೆ ನಿಜ, ಮುಂದೆ ಅನ್ಯಾಯ ಸರಿಪಡಿಸ್ತಕ್ಕಂಥದ್ದು ಏನಾದ್ರು ಮಾಡೋಣ, ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೆ. ಮುದ್ದಹನುಮೇಗೌಡರು ವಾಪಸ್ ತಗೋತಾರೆ. ನಾನು ನಿನ್ನೆ ಮಾತಾಡಿದ್ದೀನಿ, ಏನು ಹೇಳಿಲ್ಲ ಅವರಿಗೆ. ನೀವು ಕಾಂಗ್ರೆಸ್ನ MP ಆಗಿದ್ದವರು, ಈಗ ನಿಮಗೆ ಅನ್ಯಾಯ ಆಗಿದೆ ನಿಜ, ಮುಂದೆ ಅನ್ಯಾಯ ಸರಿಪಡಿಸ್ತಕ್ಕಂಥದ್ದು ಏನಾದ್ರು ಮಾಡೋಣ, ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೆ. ಇದು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳುವಂತಹ ವಿಚಾರ. ಈಗಾಗಲೇ ಮಾತನಾಡಿದ್ದಾರೆ, ಭರವಸೆಯನ್ನು ಕೂಡ ಕೊಡಲಾಗಿದೆ. ಮುದ್ದಹನುಮೇಗೌಡರು ನಾಮಪತ್ರವನ್ನು ವಾಪಸ್ ಪಡಿತಾರೆ. ಹಾಗಾಗಿ ತುಮಕೂರಿನಲ್ಲಿ ಏನು ಬಂಡಾಯ ಆಗಿತ್ತು, ಒಂದ್ ಕಡೆ KN ರಾಜಣ್ಣ ಕೂಡ ನಾಮಪತ್ರ ಸಲ್ಲಿಸಿದ್ರು, ಅವರು ಕೂಡ ಈಗ ವಾಪಸ್ ಪಡಿತಾರೆ. ಹಾಗಾಗಿ ಎವ್ರಿಥಿಂಗ್ ಇಸ್ ಕ್ಲಿಯರ್ ಅನ್ನೋ ರೀತಿಯಾಗಿ ಸಿದ್ದರಾಮಯ್ಯನವರು ಅಲ್ಲಿ ಮಾತನಾಡಿದ್ದಾರೆ. ಹಾಗಾಗಿ ಈಗ ದೇವೇಗೌಡರಿಗೆ ರೂಟ್ ಕ್ಲಿಯರ್ ಆದ ಹಾಗಾಗಿದೆ. ಮುದ್ದಹನುಮೇಗೌಡರು ಬಹಳ ಉಗ್ರಾವತಾರವನ್ನು ತೋರಿದ್ರಲ್ಲಿ, ನನಗೆ ಟಿಕೆಟ್ ಸಿಗಲೇಬೇಕು ಅಂತ ಅಲ್ಲಿ ಶಪಥ ಮಾಡಿದ್ರು. ಆದರೆ ಈಗ ಅವರು ಸ್ವಲ್ಪ ಕೂಲ್ ಆದ ಹಾಗೆ ಕಾಣ್ತಾ ಇದೆ. ಇವತ್ತು ಏನು ಪಕ್ಷದ ನಾಯಕರು ಬಂದು ಭೇಟಿ ಮಾಡಿದ ನಂತರ ಸ್ವಲ್ಪ ಅವರು ಶಾಂತರಾಗಿರೋ ಹಾಗೆ ಕಾಣ್ತಾ ಇದೆ. ಇವತ್ತು ಕಾರ್ಯಕರ್ತರ ಜೊತೆ ಮಾತನಾಡಿ ಮಧ್ಯಾಹ್ನ 2:30 ಹೊತ್ತಿಗೆ ಮುದ್ದಹನುಮೇಗೌಡರು ಸ್ಪರ್ಧೆ ಮಾಡ್ತಾರಾ ಇಲ್ವಾ
ಅದೇ ಒಂದು ನಿಲುವಿಗೆ ಬದ್ಧರಾಗಿದ್ದಾರೆ. ಇದರ ಬಗ್ಗೆ ಕೂಡ ಅವರು ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ಇದು ನೀವು ನೋಡ್ತಿರುವಂಥದ್ದು ದೃಶ್ಯಗಳು. ಏನು ಇವತ್ತು ಭೇಟಿಯ ನಂತರ ದಿನೇಶ್ ಗುಂಡೂರಾವ್, ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಎಲ್ಲರೂ ಕೂಡ ಭೇಟಿ ಮಾಡಿ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಅದರಲ್ಲಿ ಈಗ ಸಂಪೂರ್ಣವಾಗಿ ಯಶಸ್ಸನ್ನು ಕಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಆದರೆ 2:30ಕ್ಕೆ ಏನು ಅಫಿಷಿಯಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಅಧಿಕೃತವಾಗಿ ಮುದ್ದಹನುಮೇಗೌಡರು ಏನು ಹೇಳ್ತಾರೆ, ಇದರ ಬಗ್ಗೆ ಈಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿದೆ. ಮಧ್ಯಾಹ್ನ 2:30ಕ್ಕೆ ಮುದ್ದಹನುಮೇಗೌಡರು ಒಂದು ವೇಳೆ ನಾನು ನಾಮಪತ್ರವನ್ನು ಹಿಂಪಡಿತೀನಿ ಅಂತ ಹೇಳಿದ್ರೆ JDSನ ದಾರಿ ಸುಲಭವಾಗುತ್ತೆ. ಆದರೆ ಅದಾದ ನಂತರ ಮುದ್ದಹನುಮೇಗೌಡರು ಮತ್ತು KN ರಾಜಣ್ಣ ಬಂದು ಪ್ರಚಾರಕ್ಕೆ ಬರ್ತಾರ ಅನ್ನೋದು ಈಗ ಪ್ರಶ್ನೆ. ಇರ್ತೀರಾ ಹಿಂಗೆ